ದೇವಗುರು ಬೃಹಸ್ಪತಿ ಗುರುವಿನ ಸ್ಥಾನ ಬದಲಾವಣೆ, ಗುರು ಗೋಚಾರ ಫಲ. 2026 ಜೂನ್ 2ನೇ ತಾರೀಕು ಮಿಥುನ ರಾಶಿಯಲ್ಲಿರುವ ಗುರು ಕರ್ಕಾಟಕ ರಾಶಿಗೆ ಬರ್ತಾರೆ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಈ ವಿಡಿಯೋದಲ್ಲಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬೃಹಸ್ಪತಿ ದೇವಗುರು ಗುರುವಿನಿಂದ 1 ವರ್ಷಗಳ ಫಲ ಹೇಗಿರುತ್ತೆ ಎಲ್ಲವನ್ನ ನೋಡೋಣ. ಮೊದಲನೇದಾಗಿ ಗುರು ನಿಮಗೆ ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ. ಈ ಗುರುವಿನ ಬದಲಾವಣೆಯಿಂದ ನಿಮ್ಮ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ. ನೀವು ಸುಮ್ಮನೆ 12 ವರ್ಷಗಳ ಹಿಂದೆ ಹೋಗಿ, ಅದು ಬೇಡ ಅಂದರೆ 2025 ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಒಂದು ಪೀರಿಯಡನ್ನು ನೆನಪು ಮಾಡ್ಕೊಳ್ಳಿ. ಒಂದಷ್ಟು ಬದಲಾವಣೆಗಳಾಗಿರುತ್ತೆ ನಿಮ್ಮ ಬದುಕಿನಲ್ಲಿ. ಆ ಥರದ ಬದಲಾವಣೆಗಳು ಈಗ ಜೂನ್ ನಂತರ ಮುಂದಿನ 2027 ಜೂನರವರೆಗೂ ಕಂಡು ಬರುತ್ತೆ. ನಿಮಗೆ ಆ ಟೈಮಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ಇತ್ತು ಅದು ಕೂಡ ಸಪೋರ್ಟ್ ಮಾಡಿರುತ್ತೆ. ಇದರ ಜೊತೆಗೆ ಗೋಚಾರದ ಫಲದ ಜೊತೆಗೆ ಏನೇ ಆದರೂ ಪ್ರತಿ 12 ವರ್ಷಗಳಿಗೊಮ್ಮೆ ನಮ್ಮ ಬದುಕು ಒಂದಷ್ಟು ಬದಲಾವಣೆಗಳನ್ನು ಕಾಣುತ್ತೆ ಮೊದಲಿಂದನೂ. ನೀವು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕೊಂಡು ಬಂದರೆ ಪ್ರತಿ 12 ವರ್ಷಗಳಿಗೊಮ್ಮೆ ಗುರು ಏನು ಈಗ ಕರ್ಕಾಟಕ ರಾಶಿಗೆ 12 ವರ್ಷಗಳ ಹಿಂದೆ ಬಂದಿದ್ರು, ಆಗ ಒಂದಷ್ಟು ಬದಲಾವಣೆಗಳಾಗಿತ್ತು. ಅದೇ ಥರದ ಮತ್ತಷ್ಟು ಈಗಿನ ನಿಮ್ಮ ಸ್ಥಿತಿಗೆ ತಕ್ಕಂತೆ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಈಗ ನಿಮ್ಮ ಮನೆಯಲ್ಲಿ ಗುರು ಇದ್ರಲ್ಲ, ಹಾಗೇನಾಗಿತ್ತು, ಒಂದು ರೀತಿ ಯಾರೋ PT ಮೇಷ್ಟ್ರು ನಿಮ್ಮ ಮನೆಯಲ್ಲಿ ಇದ್ದಂಗಿತ್ತು. ಅದು ಏನಕ್ಕೆ ಅಂದರೆ ಭಾಳ ಸ್ಟ್ರಿಕ್ಟ್. ಬೆಳಗ್ಗೆ ಬೇಗ ಏಳಬೇಕು, ಸೋಮಾರಿತನ ಅವ್ರಿಗಾಗಲ್ಲ. ಬೇಗ ಎದ್ದು ಶ್ರಮಪಟ್ಟವರಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರ್ತಾರೆ. ತುಂಬ ಶಿಸ್ತನ್ನು ಕಾಪಾಡ್ಕೊಂಡು ಹೋಗಬೇಕು, ಸುಳ್ಳನ್ನು ಹೇಳಬಾರ್ದು, ಧರ್ಮವನ್ನು ಪಾಲಿಸಬೇಕು. ಈ ರೀತಿ ಹಲವಾರು ವಿಚಾರಗಳು ನಿಮ್ಮ ಮೇಲೆ ಇತ್ತು. ಯಾವಾಗ ನಿಮ್ಮ ಲಗ್ನದಲ್ಲಿಯೇ ಗುರುವಿನ ಸಂಚಾರ ಆಗ್ತಾ ಇತ್ತು ಆ ಸಮಯದಲ್ಲಿ ಇದೆಲ್ಲವೂ ನಿಮಗೆ ಕಾಣಿಸಿತ್ತು. ಅದಕ್ಕೆ ಹೇಳೋದು ಜನ್ಮಗುರು ನರೋ ದುಃಖಂ, ಜನ್ಮಗುರು ರಾಮನಿಗೆ ವನವಾಸ. ಎಲ್ಲರ ಗಮನ ನಿಮ್ಮ ಮೇಲೆ ಇತ್ತು. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ, ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳೆಲ್ಲ ಆಗುತ್ತೆ. ಆದರೆ ಮಾನಸಿಕವಾಗಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗಿಲ್ಲ. ಆ ಥರದ್ದೆಲ್ಲ ದಿನಗಳನ್ನು ಕಳೆದ 1 ವರ್ಷಗಳಿಂದ ನೀವು ಅನುಭವಿಸಿದ್ದೀರಾ. ಈಗ ಅದಕ್ಕೆಲ್ಲ ಒಂದು ರಿಲೀಫ್ ಸಿಗುವಂತಹ ಕಾಲ. ಅದೇ ರೀತಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಈ ಗೋಚಾರ ಫಲಗಳನ್ನು ನೋಡ್ತಾ ಯಾರ ಜಾತಕದಲ್ಲಿ ಲಗ್ನದಲ್ಲಿಯೇ ಗುರು ಇರ್ತಾರೋ ಅವರು ಬಹಳ ಸತ್ಯ ಮಾರ್ಗದಲ್ಲಿ ನಡೆಯಬೇಕು. ಬೇರೆಯವರು ಹೆಂಗೋ ತಪ್ಪಿಸ್ಕೊಳ್ತಾರೆ, ಬಟ್ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಅಂದರೆ ನೀವು ತಪ್ಪು ಮಾಡಿದ್ರೆ ಶಿಕ್ಷೆ ಅಲ್ಲೇ. ಹಾಗಾಗಿ ತುಂಬ ಸತ್ಯವಂತರಾಗಿರಬೇಕು, ಧರ್ಮದಲ್ಲಿ ನಡಿಬೇಕು, ನ್ಯಾಯಯುತವಾಗಿರಬೇಕು, ಶಿಸ್ತುಬದ್ಧ ಜೀವನ ಮಾಡಬೇಕು. ಲಗ್ನದಲ್ಲೇ ಗುರು ಇದ್ದಾಗ, ಯಾರ ಜಾತಕದಲ್ಲಿ ಲಗ್ನದಲ್ಲಿ ಗುರು ಇದ್ದಾರೋ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಯಾವ ತಪ್ಪುಗಳನ್ನು ಮಾಡಬಾರದು. ಸಣ್ಣ ತಪ್ಪುಗಳನ್ನು ಮಾಡಿದ್ರೂ ನಿಮಗೆ ಶಿಕ್ಷೆ ಗ್ಯಾರಂಟಿ. ಹಾಗಾಗಿ ಈಗ ಮಿಥುನ ರಾಶಿಯವ್ರಿಗೆ ಅನುಭವಕ್ಕೆ ಬಂದಿರುತ್ತೆ. ತುಂಬ ಜನ ತಪ್ಪಿಸ್ಕೊಳ್ತಾ ಇರ್ತಾರೆ, ಏನೇನೋ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿ, ಬಟ್ ನೀವು ತಪ್ಪಿಸ್ಕೊಳಕ್ಕಾಗಿರಲ್ಲ. ಹಾಗೆ ಗುರು ನಿಮ್ಮನ್ನು ಒಂದು ಒಳ್ಳೆಯ ಹಂತಕ್ಕೆ ತಂದಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಮಾಡಿರ್ತಾರೆ. ಹಾಗಾಗಿ ಸಾಕಷ್ಟು ಗೊಂದಲಗಳು ನಿಮ್ಮನ್ನು ಆವರಿಸಿತ್ತು, ಈಗ ಅದೆಲ್ಲ ಬಿಡುಗಡೆ ಆಗುತ್ತೆ. ನೀವಿವಾಗ ಬರುವಂತಹ ಲಾಭಗಳನ್ನು ಫೇಸ್ ಮಾಡೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗುವಂತಹ ಕಾಲ. ಅದರ ಕಡೆ ಗಮನ ಕೊಡಿ. ಈಗ ನಿಮ್ಮ 2ನೇ ಮನೆ ಧನಸ್ಥಾನ, ನಿಮ್ಮ 7ನೇ ಮನೆಯ ಅಧಿಪತಿ ಕುಟುಂಬ ಸ್ಥಾನಕ್ಕೆ ಬಂದಿದ್ದಾರೆ, ವಾಕ್ ಸ್ಥಾನಕ್ಕೆ ಬಂದಿದ್ದಾರೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುವ ಸ್ಥಾನಕ್ಕೆ ಬಂದಿದ್ದಾರೆ. ಆಹಾರ ಈ ಎಲ್ಲ ಒಳ್ಳೆಯ ಮನೆಗೆ ಬಂದಿರುವ ಗುರು ನಿಮಗೆ ಕುಬೇರ ಯೋಗವನ್ನು ತಂದು ಕೊಡ್ತಾರೆ. ಮೊದಲನೇದಾಗಿ ಗುರು ನಿಮ್ಮ ಮನೆಗೆ ಒಂದಷ್ಟು ಚಿನ್ನವನ್ನು ತಂದು ಕೊಡ್ತಾರೆ. ಚಿನ್ನ ಮನೆಗೆ ಬರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ನಡಿಲೇಬೇಕಲ್ವಾ. ಅದು ಸಪ್ತಮಾಧಿಪತಿ ಕುಟುಂಬ ಸ್ಥಾನಕ್ಕೆ ಬಂದಾಗ ಮನೆಗೆ ಒಬ್ಬರು ವಿಶೇಷ ವ್ಯಕ್ತಿ ಬರ್ತಾರೆ. ಅದು ಮಗು ಇರಬಹುದು, ಅಥವಾ ವರ ಇರಬಹುದು, ವಧು ಇರಬಹುದು. ಓವರಾಲ್ ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೀತದೆ. ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಒಂದಷ್ಟು ಒಡವೆಗಳು ಬಂದು ಸೇರುತ್ತೆ. ಅದೇ ರೀತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಯಾರು ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಆ ಥರದ ವೃತ್ತಿಯಲ್ಲಿ ತೊಡಸ್ಕೊಂಡಿದ್ದೀರಾ, ನಿಮ್ಮೆಲ್ಲರಿಗೂ ಈಗ ಅದ್ಭುತವಾದ ಸಮಯ. ನಿಮ್ಮ ಕೆರಿಯರ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ. ಓವರಾಲ್ 2ನೇ ಮನೆಗೆ ಸಂಬಂಧಪಟ್ಟಂತೆ ಗುರು ನಿಮ್ಮನ್ನು ಹಂತ ಹಂತವಾಗಿ ಎಲ್ಲ ವಿಚಾರಗಳಲ್ಲೂ ಸರಿ ಮಾಡಿಕೊಂಡು ಬರ್ತಾರೆ. ಇದಕ್ಕೆ ಎಕ್ಸಾಂಪಲ್
ಕಳೆದ ಅಂದರೆ 2025 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಿಮಗೆ ಸ್ಯಾಲ್ರಿ ಹೈಕ್ ಆಗಿರುತ್ತೆ, ಮದುವೆ ಮಾತುಕತೆ ನಡೆದಿರುತ್ತೆ, ಮಗು ಜನನ ಆಗಿರುತ್ತೆ, ಅಥವಾ ಮದುವೆನೇ ಆಗಿರ್ತೀರ, ಈ ಥರದ್ದೆಲ್ಲವೂ ನಡೆದಿರುತ್ತೆ. ಅದೇ 12 ವರ್ಷಗಳ ಹಿಂದೆ ಹೋಗಿ ಜಾಬಿಗೆ ಟ್ರೈ ಮಾಡಿದರೆ ಜಾಬ್ ಸಿಕ್ಕಿರುತ್ತೆ, ಮದುವೆ ಆಗಿರ್ತಾರೆ, ಅಥವಾ ಹೊಸ ಮನೆ ನಿರ್ಮಾಣಕ್ಕೆ ಮುಂದಾಗಿರ್ತಾರೆ. ಈ ಥರದ್ದೆಲ್ಲ 12 ವರ್ಷಗಳ ಹಿಂದೆ ಆಗಿರುತ್ತೆ. ಸೊ ಅದು ಮರುಕಳಿಸುತ್ತೆ. ಈಗಿರುವಂತಹ ಸ್ಥಿತಿಗತಿಗೆ ತಕ್ಕಂತೆ ಇನ್ನೊಂದಷ್ಟು ಡೆವಲಪ್ಮೆಂಟ್ಸ್ ನಿಮ್ಮ ಬದುಕಿನಲ್ಲಿ ಬಂದು ಹೋಗುತ್ತೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ. ಎಸ್, ನಿಮ್ಮ ಮಾತು ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ವಾಕ್ಸ್ಥಾನ. ಅದೇ ರೀತಿ ಆಹಾರ. ಸೊ ಆಹಾರವು ಅಂದರೆ ಒಳ್ಳೊಳ್ಳೆಯ ಆಹಾರಗಳನ್ನು ತೆಗೆದುಕೊಳ್ತೀರಾ. ಬಟ್ ಗುರು 2ನೇ ಮನೆಗೆ ಬಂದಾಗ ಸ್ವಲ್ಪ ಫುಡ್ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಅವರು ಕೊಬ್ಬಿನ ಕಾರಕ, ತುಂಬ ಊಟ ಮಾಡಿಬಿಡ್ತೀರಾ. ಈ ಲಗ್ನದಲ್ಲಿ ಗುರು ಇದ್ದಾಗಲೂ ಅದೇ ಸಮಸ್ಯೆ, ತುಂಬ ಪ್ರೋಟೀನ್ ಫುಡ್ ತಗೊಂಡಿರ್ತಾರೆ. ಯಾಕೆಂದರೆ ಶಿಸ್ತಲ್ಲಿ ಇರಬೇಕಲ್ಲ. ಪಿ ಟಿ ಮಾಸ್ಟರ್ ಕೂತ್ಕೊಂಡು ಅದನ್ನು ಹೇಳ್ತಿದ್ರು ನಿಮಗೆ. ಹಾಗಾಗಿ ದೇಹದಲ್ಲಿ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ. ಯಾಕೆಂದರೆ ಈಗ ಇದೇ ಗುರು ನಿಮಗೆ ಅಲ್ಲಿಂದ ಅವರ 5ನೇ ದೃಷ್ಟಿಯನ್ನು ನಿಮ್ಮ 6ನೇ ಮನೆಗೆ ಕೊಡ್ತಾರೆ. ಅಂದರೆ ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಬೀಳುತ್ತೆ, ನಿಮಗೆ 6ನೇ ಮನೆ ಆಗುತ್ತೆ, ಅದು ರೋಗಸ್ಥಾನ. ಸೊ ಹಾಗಾಗಿ ದೇಹದಲ್ಲಿ ಸ್ವಲ್ಪ ಕೊಬ್ಬು ಹೆಚ್ಚಾಗಿ ಈ ಲಿವರ್ ಸಂಬಂಧಿತ ಸಮಸ್ಯೆಗಳು ಜಾಸ್ತಿ ಆಗಬಹುದು. ಅಂದರೆ ಈಗ ಆಲ್ರೆಡಿ ಲಿವರ್ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ಮಿಥುನ ರಾಶಿ ಮಿಥುನ ಲಗ್ನದವರು ಬಿ ಕೇರ್ಫುಲ್. ಡಯೆಟ್ಟಲ್ಲಿ ತುಂಬ ಹುಷಾರಾಗಿರಿ. ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಕಂಟ್ರೋಲ್ ಮಾಡ್ಕೊಳ್ಬೇಕಾದ ಸಮಯ. ಇಲ್ಲ ಅಂದರೆ ಲಿವರ್ಗೆ ಸಮಸ್ಯೆ ಖಂಡಿತ ಬರುತ್ತೆ. ಅದೇ ರೀತಿ ಈ ಮಧುಮೇಹ, ಡಯಾಬಿಟೀಸ್ ಇದರಲ್ಲಿ ಯಾರ್ಯಾರು ಬಳಲ್ತಾ ಇದ್ದೀರಾ ನೀವು ಕೂಡ ತುಂಬ ಕೇರ್ಫುಲ್ ಆಗಿರಬೇಕು. ಗುರುವಿನ ಬದಲಾವಣೆಯಿಂದ ನೀವು ಸ್ವಲ್ಪ ಮೆಡಿಕೇಷನ್ ಕಡೆ ಗಮನ ಕೊಡಿ, ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಗುರು ಬಂದು ನಿಮಗೆ ಆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ 6ನೇ ಮನೆಗೆ ದೃಷ್ಟಿ ಕೊಟ್ಟಿರೋದ್ರಿಂದ ಸಾಲ ಬಾಧೆಯಿಂದ ಮುಕ್ತಿ ಆಗಬೇಕು. ಅಥವಾ ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ಮಾಡಿ ಮತ್ತಷ್ಟು ಸಾಲ ಮಾಡಿಕೊಳ್ಳುವಂತಹ ಆಲೋಚನೆಗಳು ನಿಮಗೆ ಬರುತ್ತೆ. ಕಂಟ್ರೋಲ್ ಆಗಿರಿ, ರೊಟೇಷನ್ ಮಾಡಬೇಡಿ. ಈ ಸಾಲ ತೀರಿಸೋದಕ್ಕೆ ಮತ್ತೊಂದು ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸಾಲ ಹಿಂಗೂ ಸಿಕ್ಬಿಡ್ತದೆ, ಬಟ್ ಸಾಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈಗ ನೀವು ಮುಂದಾಗಬೇಕು. ಬರುವ ಹಣದಿಂದ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಶತ್ರುಗಳು ಈಗ ಸ್ವಲ್ಪ ಕೂಲ್ ಆಗ್ತಾರೆ. ನಿಮ್ಮ ವಿರುದ್ಧ ಏನು ಕುತಂತ್ರಗಳನ್ನು ಮಾಡ್ತಾ ಇದ್ರು, ಜೊತೆಗೆ ಇದ್ಕೊಂಡು ಹಗೆಯನ್ನು ಸಾಧಿಸ್ತಾ ಇದ್ರು, ಅವರೆಲ್ಲರಿಗೂ ಈಗ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ರೆ ಅದು ವಾಪಸ್ ಅವರಿಗೆ ಬೀರುತ್ತೆ. ಸೊ ಹಾಗಾಗಿ ಶತ್ರುಗಳ ಬಾಧೆಯೂ ಕೂಡ ಕಡಿಮೆ ಆಗುತ್ತೆ. ಸೇವೆಯಲ್ಲಿರೋವರಿಗೆ ಗೌರವ ಪ್ರಾಪ್ತಿ. ಸೊ 6ನೇ ಮನೆ ಸೇವೆಯನ್ನು ತಿಳಿಸುತ್ತೆ. ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಜನಸೇವೆಯಲ್ಲಿರೋರು, ಈ ಥರ ಎನಿ ಸೇವೆ ನಿಮ್ಮೆಲ್ಲರಿಗೂ ಗೌರವ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಆಸಕ್ತಿ, ನಿಮ್ಮ ಜ್ಞಾನ ಎಲ್ಲವೂ ಹೆಚ್ಚಾಗುತ್ತೆ. ಗುರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಈಗ ಗುರು ನಿಮ್ಮ 8ಮ ಸ್ಥಾನಕ್ಕೂ ದೃಷ್ಟಿಯನ್ನು ಕೊಡ್ತಾರೆ. ನಿಮ್ಮ 8ಮ ಸ್ಥಾನ ಅಂದರೆ ಅದು ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ. ಯಾವಾಗ ಗುರು ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೋ, ಪುಷ್ಯ ನಕ್ಷತ್ರ ಬಂದು ಶನಿ ಅಧಿಪತಿ. ಸೊ ಅಲ್ಲಿ ಶನಿಗೂ ಬಲ ಕೊಡ್ತಾರೆ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ, ಅದರ ಜೊತೆಗೆ ದೃಷ್ಟಿನೂ ಕೊಡ್ತಾರೆ. ಇದರ ಅರ್ಥ ಶನಿಗೆ ಒಂಥರ ಡಬಲ್ ಶಕ್ತಿಯನ್ನು ಕೊಟ್ಟರು ಗುರು. ಹಾಗಾಗಿ 8ಮ ಸ್ಥಾನದ ತುಂಬ ಎಫೆಕ್ಟ್ಸ್ ನಿಮ್ಮ ಲೈಫ್ನಲ್ಲಿ ಬರುತ್ತೆ. ಇದನ್ನು ನೀವು ಬರೆದಿಟ್ಕೊಳ್ಳಿ. ನೋಡಿ, ಗೋಚಾರದಲ್ಲೇನೋ ಫಲಗಳಿವೆ, ಗುರು ಬಂದು ಬದಲಾವಣೆಗಳನ್ನು ಮಾಡಬೇಕು. ಸಾಕಷ್ಟು ಜನರ ಬದುಕಿನಲ್ಲಿ ಬದಲಾವಣೆಗಳಾಗ್ತಾ ಇದೆ. ಗುರು ದಶೆ ನಡೆಯುವಂಥವರ ಬದುಕಿನಲ್ಲೋ ಅಥವಾ ಅವರಿಗೆ ಜಾತಕದಲ್ಲಿ ಪೂರಕವಾದ ದಶೆ, ಒಂದು ರೀತಿ ಗ್ರಹಗಳ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿದ್ದು ಎಲ್ಲವೂ ಆಗ್ತಾ ಇದೆ. ಬಟ್ ನಿಮ್ಮ ಬದುಕಿನಲ್ಲಿ ಗುರು ಬಂದರೂ ಬದಲಾಗ್ತಾ ಇಲ್ಲ, ಶನಿ ಬಂದರೂ ಬದಲಾಗ್ತಾ ಇಲ್ಲ, ಶುಕ್ರ ಬಂದರೂ ಬದಲಾಗ್ತಾ ಇಲ್ಲ, ಏನೂ ಬದಲಾಗ್ತಾ ಇಲ್ಲ. ಜ್ಯೋತಿಷ್ಯನ ಹೆಂಗೆ ನಂಬೋದು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಜಾತಕ ವೀಕ್ ಇರುತ್ತೆ, ಹಲವಾರು ದೋಷಗಳನ್ನು ಇಟ್ಕೊಂಡಿರ್ತೀರಾ. ಸೊ ಜಾತಕವನ್ನು ತೋರಿಸ್ಕೊಳ್ಳಿ, ಪ್ರಾಕ್ಟಿಕಲ್ಲಾಗಿ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಳಿ, ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಂಟಿರುವ ಬಾಧೆಗಳನ್ನು ಸರಿ ಮಾಡ್ಕೊಳ್ಳಿ. ಬಟ್ ಯಾರ ಬದುಕನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಯಾರು ಪವಾಡ ಪುರುಷರಲ್ಲ. ಇಲ್ಲಿ ಕುಂತ್ಕೊಂಡು ಮಾರ್ಗದರ್ಶನವನ್ನು ಮಾಡಬೇಕಷ್ಟೇ. ಓಕೆ, ಒಂದಷ್ಟು ನಿಮ್ಮ ಜಾತಕವನ್ನು ನೋಡಿ, ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಹಾಕಿ, ನಿಮಗಿರುವ ಯೋಗಿ ಗ್ರಹ, ಆತ್ಮಕಾರಕ, ಜೊತೆಗೆ ಗ್ರಹಗಳ ಒಂದು ಬಲ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ನಿಮಗೆ ಆಗ್ತಾ ಇರುವ ತೊಂದರೆಗಳನ್ನು ಕಂಡು ಹಿಡಿದು ಈ ರೀತಿ ಬದಲಾಗಿ, ಈ ರೀತಿ ಮುನ್ನುಗ್ಗಿ, ಇಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ. ಈ ರೀತಿ ಮಾರ್ಗದರ್ಶನ ಕೊಡಬೇಕೇ ಹೊರತು
ಬದಲಾಗಿ ನಾನು ನಿಮ್ಮ ಬದುಕನ್ನು ಬದಲಾಯಿಸ್ಬಿಡ್ತೀನಿ, ಇಲ್ಲೊಂದಷ್ಟು ಅದು ಮಾಡಿಬಿಡಿ, ಇಲ್ಲೊಂದಷ್ಟು ಇದು ಮಾಡಿಬಿಡಿ, ಅದನ್ನು ತಗೋಬಿಡಿ, ಅದನ್ನು ಹಾಕೋಬಿಡಿ, ಬರ್ಕೋಬಿಡಿ, ಎಲ್ಲ ಬದಲಾಗುತ್ತೆ. ಇಲ್ಲ, ಸ್ವಲ್ಪ ಈ ಪೂರ್ವ ಜನ್ಮದ ಕರ್ಮಗಳು ಅವೆಲ್ಲ ಇರುತ್ತೆ, ಅದನ್ನೆಲ್ಲ ಸಿಂಪಲ್ಲಾಗಿ ಅದನ್ನು ನೀವು ಕರ್ಮಗಳನ್ನು ಕಳ್ಕೊಬೋದು. ಸೊ ದೊಡ್ಡದು ಏನೇನೋ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇರಲಿ, ಆ ವಿಚಾರ ಬಂದಾಗ ಇಂಡಿವಿಜುವಲ್ ಜಾತಕ ಬಹಳ ಇಂಪಾರ್ಟೆಂಟು. ಜನರಲ್ಲಾಗಿ ಹೇಳುವಂತಹ ಪರಿಹಾರಗಳನ್ನೆಲ್ಲ ಮಾಡಿಕೊಂಡು ನಿಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ. ಜಾತಕ ಅನುಸಾರ, ನಿಮ್ಮ ದಶಾಭುಕ್ತಿಗಳ ಅನುಸಾರ ನೀವು ಸ್ವಲ್ಪ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಏನೋ ಒಂದು ಬೆಳವಣಿಗೆಯನ್ನು ಕಾಣಬಹುದು. ಒಟ್ಟಾರೆ ಏನೋ ಒಂದು ಈ ಸಣ್ಣ ಹಂತದಲ್ಲಿರೋರಿಗೂ ಮತ್ತು ದೊಡ್ಡ ಹಂತದಲ್ಲಿರೋರಿಗೂ ಗುರುವಿನ ಬದಲಾವಣೆಯಿಂದ ಅವರ ಬದುಕಿನಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಖಂಡಿತ ಸಿಗುತ್ತೆ. ಓಕೆ, ಈಗ ಅಷ್ಟಮ ಸ್ಥಾನಕ್ಕೆ ಬರೋಣ. ಅಷ್ಟಮ ಸ್ಥಾನ ಪಿತ್ರಾರ್ಜಿತ ಆಸ್ತಿಗೆ ನೀವು ಈ ಕಳೆದ 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದರೆ ಅದು ಈಗ ಸುಲಭವಾಗಿ ನಿಮ್ಮ ಪರವಾಗಿ ಸಿಗುತ್ತೆ. ನೀವು ಈ ಹಿಂದೆ ಹೂಡಿಕೆಯನ್ನು ಮಾಡಿರ್ತೀರ, ಅದು ಮೆಚುರಿಟಿ ಪಡ್ಕೊಂಡು ಈಗ ಅದು ನಿಮಗೆ ಸ್ವಲ್ಪ ಲಾಭವಾಗಿ ನಿಮ್ಮ ಬ್ಯಾಂಕನ್ನು ಸೇರುತ್ತೆ. ಯಾರಿಗೂ ಹಣ ಕೊಟ್ಟಿರ್ತೀರ, ಅವರು ವಾಪಸ್ ಕೊಡಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಈಗ ಸಡನ್ನಾಗಿ ಅವರ ಮನಸ್ಸು ಚೇಂಜ್ ಆಗಿ ನಿಮಗೆ ಹಣ ವಾಪಸ್ ಬರುತ್ತೆ. ಸೊ ಇನ್ಸುರೆನ್ಸ್, PF ಈ ಥರ ಸ್ವಲ್ಪ ಈ ಗುಪ್ತ ಹಣ ಅಂತ ಹೇಳ್ತೀವಲ್ಲ, ಅದೆಲ್ಲ ಬಂದು ನಿಮಗೆ ಸೇರುತ್ತೆ. ಸೊ ಈ ರೀತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ರಿಸರ್ಚ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ, ಅಥವಾ ರಿಸರ್ಚ್ ಈ ಥರದ ವಿಚಾರಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮಗೆಲ್ಲ ಜ್ಞಾನ ವೃದ್ಧಿ ಆಗುತ್ತೆ, ನಿಮ್ಮ ಅಧ್ಯಯನ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಅಷ್ಟಮ ಸ್ಥಾನಕ್ಕೆ ಗುರು ದೃಷ್ಟಿ ಬಿದ್ದಾಗ ಈ ವಿಚಾರಗಳಲ್ಲಿ ಅತ್ಯಂತ ಡೆವಲಪ್ಮೆಂಟ್ಸ್ಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಈ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಥವಾ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ದೊಡ್ಡ ಪ್ರೊಫೆಸರ್ಸ್ಗಳಿಗೆ ಎಲ್ಲರಿಗೂ ತುಂಬ ಶುಭ ಸುದ್ದಿ. ನಿಮ್ಮ PhD ಇನ್ನೊಂದು ಲೆವೆಲ್ಗೆ ಹೋಗುತ್ತೆ, ಒಳ್ಳೆಯದಾಗುತ್ತೆ. ಒಟ್ಟಾರೆ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ, ಗುರು ಪುಷ್ಯ ನಕ್ಷತ್ರದಲ್ಲಿ ಸಂಚರಿಸಬೇಕಾದ್ರೆ ಸೊ ಶನಿಯ ಮನೆಯನ್ನು ತುಂಬ ಡೆವಲಪ್ ಮಾಡೋದರಿಂದ ಹಲವಾರು ಸಂಕಷ್ಟಗಳಿಂದ ನೀವು ದೂರ ಬರ್ತೀರಾ. ನಿಮ್ಮ ಬದುಕನ್ನು ಗುರು ಬದಲಾಯಿಸ್ತಾರೆ. ಇನ್ನು ಅದೇ ರೀತಿ ನಿಮ್ಮ ಕರ್ಮಾಧಿಪತಿ ಗುರು ಅಲ್ವಾ, ಅವರು ಧನಸ್ಥಾನಕ್ಕೆ ಬಂದು ಈಗ ನಿಮ್ಮ ಕರ್ಮಸ್ಥಾನವನ್ನೇ ದೃಷ್ಟಿಸುತ್ತಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಗುರು ತಾನಿದ್ದ ಮನೆಗಿಂತ ತಾನು ದೃಷ್ಟಿ ಹಾಕುವ ಮನೆಗಳನ್ನು ವೃದ್ಧಿ ಮಾಡ್ತಾರೆ ಅಂತ. ಹಾಗಾಗಿ ಈಗ ನೇರವಾಗಿ ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇರೋದರಿಂದ ಶನಿ ಮಹಾತ್ಮರು ಅಲ್ಲೇ ಇದ್ದಾರೆ. ಸ್ವಲ್ಪ ಜವಾಬ್ದಾರಿಗಳು, ಒತ್ತಡಗಳು, ಹೊಸ ಹೆಚ್ಚಿನ ಜವಾಬ್ದಾರಿಗಳು, ಹೆಚ್ಚಿನ ಕೆಲಸಗಳು ನಿಮ್ಮ ಮೇಲೆ ಬಿದ್ದಿದೆ. ಈಗ ಗುರು ಬಂದಿರೋದ್ರಿಂದ ನಿಮ್ಮ ಕೆಲಸದ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ರಾಜಕೀಯ ಕಡಿಮೆ ಆಗುತ್ತೆ. ನಿಮಗೆ ವರ್ಗಾವಣೆ ಬಯಸ್ತಾ ಇದ್ದರೆ ಗೌರ್ಮೆಂಟ್ ಕೆಲಸದವರು ವರ್ಗಾವಣೆ ಸಿಗುತ್ತೆ. ನೀವು ಅಂದ್ಕೊಂಡಂತಹ ಜಾಗಕ್ಕೆ ಒಳ್ಳೆಯ ಪೋಸ್ಟ್ಗೆ ಬಡ್ತಿ ಸಿಗುತ್ತೆ. ಹೊಸದಾಗಿ ಕೆಲಸ ಹುಡ್ಕೋರಿಗೆ ಒಳ್ಳೆಯ ಕೆಲಸ ಸಿಗುತ್ತೆ. ಅವ್ರಿಗೂ ಕೂಡ ಸಂಬಳ ಹೈಕ್ ಆಗುತ್ತೆ, ಪೊಸಿಷನ್ ಚೇಂಜ್ ಆಗುತ್ತೆ. ಟೀಮ್ ಲೀಡರ್ ಆಗ್ತೀರಾ, ಮ್ಯಾನೇಜರ್ ಆಗ್ತೀರಾ, HOD ಲೆವೆಲ್ಗೆ ಹೋಗ್ತೀರಾ. ಟೀಚರ್ಸ್ಗಳಿದ್ದರೆ ಓವರಾಲ್ ನಿಮ್ಮ ಕ್ಷೇತ್ರಗಳಲ್ಲಿ ಒಂದು ಹಂತ ಮೇಲೋಗೋದಕ್ಕೆ ಇದು ಒಳ್ಳೆಯ ಅವಕಾಶ. ಸರಿಯಾಗಿ ಬಳಸ್ಕೊಳ್ಳಿ. ಡೆಫಿನೆಟ್ಲಿ ಗುರು ನಿಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಮ ಕೆಲಸಗಳಿಗೆ ಸಂಬಂಧಪಟ್ಟಂತೆ. ಓವರಾಲ್ ಎಲ್ಲ ಬಿಸ್ನೆಸ್ಗೂ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಹಣದ ಹರಿವು ಚೆನ್ನಾಗಿರುತ್ತೆ. ಧನಸ್ಥಾನಕ್ಕೆ ಬಂದಿರೋದ್ರಿಂದ ಕರ್ಮಸ್ಥಾನದಲ್ಲೂ ಹಲವಾರು ಶುದ್ಧಿಗಳನ್ನು ಮಾಡ್ತಾರೆ. ರಾಜಕೀಯ ವಲಯದಲ್ಲಿರೋರಿಗೂ ಕೂಡ ಗೌರವ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಜನಾಕರ್ಷಣೆ ಎಲ್ಲವನ್ನ ತಂದು ಕೊಡ್ತಾರೆ. ಯಾಕೆಂದರೆ ಇವಾಗ ನಿಮ್ಮ ಸ್ಪೀಚ್ ತುಂಬ ಚೆನ್ನಾಗಿರುತ್ತೆ. ಸೊ ಮುಂದಿನ ಎಲೆಕ್ಷನ್ಗೆ ಈಗ ನೀವು ಡಿಜಿಟಲ್ ಮೀಡಿಯಾ ಮುಖಾಂತರ ನಿಮ್ಮ ಏನು ವಿಷಯಗಳಿದೆ ಅದನ್ನು ಹಂಚ್ಕೊಳ್ಳಿ, ಜನಗಳನ್ನು ತಲುಪಿ, ಹಾಗೆ ಜನಸಂಪರ್ಕದಲ್ಲಿರಿ. ಡೆಫಿನೆಟ್ಲಿ ನಿಮಗೆ ಮುಂದಿನ ಎಲೆಕ್ಷನ್ ತುಂಬ ಈಗ ಗುರುವಿನ ಸಪೋರ್ಟ್, ಒಳ್ಳೆಯ ಸಪೋರ್ಟನ್ನು ಕೊಟ್ಟು ನಿಮ್ಮ ವರ್ಚಸ್ಸನ್ನು ಜಾಸ್ತಿ ಮಾಡುತ್ತೆ. ಜೊತೆಗೆ ನಿಮ್ಮ ಪಕ್ಷಗಳಲ್ಲಿ ನಿಮಗೆ ಅತ್ಯಂತ ಗೌರವ ಪ್ರಾಪ್ತಿ ಅಥವಾ ಒಂದಷ್ಟು ಪ್ಲೇಸ್ಮೆಂಟ್ ಸಿಗುವಂಥ ಚಾನ್ಸಸ್ ಕೂಡ ಈ ಸಣ್ಣ ರಾಜಕಾರಣಿಗಳಿಂದ ಹಿಡಿದು ದೊಡ್ಡ ಮಟ್ಟದ ರಾಜಕಾರಣಿಗಳವರೆಗೂ ಒಳ್ಳೆಯ ವಿಚಾರಗಳು ಕೂಡ ಇವೆ. ಇನ್ನು ನಮ್ಮ ಕೃಷಿಕರಿಗೆ ಧನಸ್ಥಾನಕ್ಕೆ ಬಂದಿರುವಂತಹ ಗುರುವಿನಿಂದ ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ನಿಮ್ಮ ಭೂಮಿ ಒಳ್ಳೆಯ ಫಸಲನ್ನು ಕೊಡುತ್ತೆ. ಹಾಗಾಗಿ ನಿಮ್ಮದು ಕೂಡ ಎಲ್ಲ ರೀತಿಯ ಸಮಸ್ಯೆಗಳು ಬಗೆಹರುತ್ತೆ. ಈ ಥರ ಕೋರ್ಟ್ ಕೇಸ್ ಅಂತ ನೀವೇನಾದರೂ ಅಲಿತಾ ಇದ್ದರೆ ನಿಮ್ಮ ಪರವಾಗಿ ಈ ಅಷ್ಟಮ ದೃಷ್ಟಿಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಒಂದು ರೀತಿ ಜಾಕ್ಪಾಟ್ ರೀತಿ ನಿಮ್ಮ ಪರವಾಗಿ ಕೇಸ್ ಬರುತ್ತೆ. ಎಲ್ಲವೂ ಚೆನ್ನಾಗಿದೆ. ಗುರುವನ್ನು
ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಈ ಪೂಜೆ ಪುನಸ್ಕಾರಗಳು ಎಲ್ಲರೂ ಹೇಳ್ತಾರೆ, ದಕ್ಷಿಣಾಮೂರ್ತಿಗೆ ಕಡಲೆ ಕಾಳು ಹಾರ ಹಾಕಿ, ಇದೆಲ್ಲ ರೆಗ್ಯುಲರಾಗಿ ನಾವು ಮಾಡ್ತೀವಿ. ಬಟ್ ಧರ್ಮ ಮಾರ್ಗದಲ್ಲಿದ್ದು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಒಂದಷ್ಟು ಒಳ್ಳೆಯ ಮಾರ್ಗದರ್ಶನ ಮಾಡೋದು, ಸಪೋರ್ಟ್ ಮಾಡೋದು, ಸಹಾಯ ಮಾಡಿಕೊಂಡು ಅವರ ಜೊತೆ ನಾವು ಬೆಳೆಯೋದು, ಸತ್ಯ ಮಾರ್ಗದಲ್ಲಿ ಹೋಗೋದು, ಇದಿಷ್ಟು ಮಾಡಿಬಿಟ್ರೆ ಗುರು ನಮಗೆ ತುಂಬ ಒಳ್ಳೆಯದನ್ನು ಮಾಡ್ತಾರೆ. ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಯೋಚನೆ ಮಾಡೋಣ, ಒಳ್ಳೆಯದನ್ನೇ ಮಾತಾಡೋಣ, ಹಾಗೆ ಒಳ್ಳೆಯ ರೀತಿ ನಡ್ಕೊಂಡು ಹೋಗೋಣ. ಅಷ್ಟೇ ಸಾಕು, ಅವೇ ರೆಮಿಡಿ ಆಗುತ್ತೆ. ಗುರು ನಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಸೊ ನಿಮ್ಮ ಬದುಕಿನಲ್ಲಿ ಹಲವಾರು ಬದಲಾವಣೆಗಳು ಡೆಫಿನೆಟ್ಲಿ ಈ ಒಂದು ಗುರುವಿನ ಬದಲಾವಣೆಯಿಂದ ಕಂಡು ಬರುತ್ತೆ. ಸೊ ಈ ನೆಗೆಟಿವ್ ಆಗಿ ಯಾವತ್ತೂ ಯೋಚನೆ ಮಾಡಬೇಡಿ, ಅಲ್ಲಿ ಸಿಗುವ ಫಲ ನಮ್ಮ ಲೈಫಲ್ಲಿ ಬರ್ತಾ ಇಲ್ಲ ಅಂತ. ಬಿ ಪಾಸಿಟಿವ್. ನಿಮ್ಮ ಜಾತಕವನ್ನು ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮದು ಯಾವ ಲಗ್ನ, ನಿಮ್ಮದು ಯಾವ ರಾಶಿ ಸರಿಯಾಗಿ ತಿಳ್ಕೊಳ್ಳಿ. ಅದರ ಆಧಾರದ ಮೇಲೆ ಗೋಚಾರದ ಫಲಗಳನ್ನು ನೋಡಿ, ಅವು ಡೆಫಿನೆಟ್ಲಿ ನಮಗೆ ಸಿಗಬೇಕು. ನಾವು ಹಲವಾರು ಬದಲಾವಣೆಗಳನ್ನು ಕಂಡಿರೋದಕ್ಕೆ ಅಷ್ಟು ಧೈರ್ಯವಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದು. ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.